ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಎಜುಕೇಟರ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಕೊಡುವಂತಹ ಉಪಯುಕ್ತ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಬರೋದ್ರ ಮುಖಾಂತರ ರೀಚ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ದಿನ ಹಿಂದೆ 2015 ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದ ಗಣಿತ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರ್ಬೋದು ಗಣಿತ ಪ್ರಶ್ನೆಗಳು ಯಾವ ಲೆವೆಲ್ಗೆ ಕ್ಲಿಷ್ಟತೆ ಮಟ್ಟವನ್ನು ಹೊಂದಿದ್ವು 2015ರಲ್ಲಿ ಅಂತ. ಸೊ 10 ವರ್ಷಗಳ ನಂತರ 10 ವರ್ಷಗಳ ಗ್ಯಾಪ್ ಆದ ನಂತರ ಈ ವರ್ಷ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರುತ್ತೆ ಅಂತಲೂ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಆವಾಗಲೇ ಆ ಥರ ಇದ್ದು ಅಂದರೆ ಈಗ ಯಾವ ಲೆವೆಲ್ಲಿಗೆ ಇರ್ಬೋದು ಅಂತ ಕೂಡ ಪ್ರಿಡಿಕ್ಟ್ ಮಾಡ್ಬೋದು. ಹಾಗಾಗಿ ನೀವು ಆವಾಗಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಆ ಪ್ರಶ್ನೆಗಳಿಗೂ ಈಗ ಕೇಳುವಂಥ ಪ್ರಶ್ನೆಗಳಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೂ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಸ್ಟಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲರೂ. ಏನು ಸಾಮಾನ್ಯವಾಗಿ ನಾವು ಪ್ರಯತ್ನ ಪಡ್ತಿರ್ತೀವೋ ಅದಕ್ಕಿಂತ ಹೆಚ್ಚು ನಾವು ಪ್ರಯತ್ನ ಪಟ್ಟಿದ್ದೇ ಆದರೆ ಈ ಸಲ PSTR ಎಕ್ಸಾಮಲ್ಲಿ ಡೆಫಿನೆಟ್ಲಿ ನೀವೆಲ್ಲರೂ ಪಾಸಾಗುವ ಸಂಭವ ಹೆಚ್ಚಾಗಿರುತ್ತೆ. ಹಾಗಾದರೆ ಪ್ರಶ್ನೆ ಏನಿದೆ, ನಾವು ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು, ಸುಲಭ ವಿಧಾನದಿಂದ ಯಾವ ರೀತಿ ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪ್ರತಿದಿನವೂ ಕೂಡ ಪ್ರತಿಯೊಂದು ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸೋದು, ಯಾವ ರೀತಿ ಸುಲಭ ವಿಧಾನದಿಂದ ಬಿಡಿಸೋದು, ಅರ್ಥ ಮಾಡಿಕೊಳ್ಳುವ ವಿಧಾನ ಹೇಗೆ ಅಂತ ನಾನು ಒಂದೊಂದು ವಿಡಿಯೋದಲ್ಲೂ ನಿಧಾನವಾಗಿ ನಾನು ವಿವರಿಸುತ್ತಾ ಹೋಗ್ತೇನೆ. ಸೊ ಅದನ್ನು ನೀವು ತಿಳ್ಕೊಬೋದು. ಓಕೆನಾ? ಓಕೆ, ಹಾಗಾದರೆ ಇವತ್ತಿನ ಮೊದಲ ಪ್ರಶ್ನೆ 2015ರಲ್ಲಿ ಕೇಳಲಾದಂತಹ ಗಣಿತ ವಿಷಯದಲ್ಲಿ ಕೇಳಲಾದಂಥ ಪ್ರಶ್ನೆಯನ್ನು ನಾನು ಈಗ ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಮೊದಲ ಪ್ರಶ್ನೆ ನೋಡ್ಬೋದು ನೀವು. 106ನೇ ಪ್ರಶ್ನೆ. ತ್ರಿಭುಜ ABCಯಲ್ಲಿ sin A+B+C / 2 ನ ಬೆಲೆ ಏನಾಗುತ್ತೆ ಅಂತ ಅವರು ಕೇಳಿದ್ದಾರೆ. ಸೊ ಸ್ನೇಹಿತರೆ, ನೀವು ಇಲ್ಲಿ ತಿಳ್ಕೊಬೇಕಾಗಿರೋದಿಷ್ಟು, ಸೈನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ತ್ರಿಕೋನಮಿತಿ ಅನ್ನುವಂತಹ ಕಾನ್ಸೆಪ್ಟ್ ಬೇಸಸ್ ಮೇಲೆ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ತ್ರಿಕೋನಮಿತಿಯ ಕಾನ್ಸೆಪ್ಟ್ ಬೇಸಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ತ್ರಿಕೋನಮಿತಿ ಅಂದರೆ ಟ್ರಿಗ್ನೋಮೆಟ್ರಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಒಂದು ಟೇಬಲ್ ಇದೆ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸಿಕೆಂಟ್ ಥೀಟಾ, ಸೆಕೆಂಡ್ ಥೀಟಾ ಮತ್ತು ಕಾಟ್ ಥೀಟಾ ಅಂತ ಒಂದು ಟೇಬಲ್ ಇದೆ. ಆ ಟೇಬಲನ್ನು ನೀವು ಪರ್ಫೆಕ್ಟ್ ಆಗಲೇಬೇಕು ಸ್ನೇಹಿತರೆ. ಯಾಕಂದರೆ 2015ರಲ್ಲಿ ಅವರು ಈ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅಂದರೆ ಅದು ಬೇಸಿಕ್ ಸರ್ಫೇಸ್ ಲೆವೆಲ್ ಇರುವಂಥ ಪ್ರಶ್ನೆ ಇದು. ಹಾಗಾದರೆ ಈಗ ಕೇಳುವಂಥ ಪ್ರಶ್ನೆ ಇದರ 10 ಪಟ್ಟು ಕ್ಲಿಷ್ಟತೆ ಮಟ್ಟವನ್ನು ಹೊಂದಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಟೇಬಲನ್ನು ನೀವು ಪರ್ಫೆಕ್ಟ್ ಆಗಬೇಕು. ಇದೇ ಆ ಟೇಬಲ್. ಈ ಟೇಬಲನ್ನು ನೀವು ಪರ್ಫೆಕ್ಟ್ ಆಗಿದ್ದೇ ಆದರೆ ಡೆಫಿನೆಟ್ಲಿ ಅವ್ರು ಕೊಡುವಂತಹ ತ್ರಿಕೋನಮಿತಿಗೆ ಸಂಬಂಧಿಸಿದಂತಹ ಎಲ್ಲ ಪ್ರಶ್ನೆಗಳು ಡೆಫಿನೆಟ್ಲಿ ನೀವು ಆನ್ಸರ್ ಮಾಡ್ತೀರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಏನಂತ ಹೇಳಿದ್ರೆ, ಸೈನ್ ಬೆಲೆಗಳು ಇವು ಮೊದಲ ಲೈನಿನಲ್ಲಿರೋವೆಲ್ಲವೂ ಸೈನಿನ ಬೆಲೆ. ಸೈನ್ 0 ಡಿಗ್ರಿಯ ಬೆಲೆ 0, ಸೈನ್ 30 ಡಿಗ್ರಿಯ ಬೆಲೆ 1/2, ಸೈನ್ 45 ಡಿಗ್ರಿಯ ಬೆಲೆ 1/√2, ಸೈನ್ 60ರ ಬೆಲೆ √3/2, ಸೈನ್ 90 ಡಿಗ್ರಿಯ ಬೆಲೆ 1. ಈ ರೀತಿ ಕಾಸ್ ಥೀಟಾಗೂ ಕೂಡ ಕೊಟ್ಟಿದ್ದಾರೆ, ಟ್ಯಾನ್ ಥೀಟಾಗೂ ಕೂಡ ಕೊಟ್ಟಿದ್ದಾರೆ, ಕಾಟ್ ಥೀಟಾಗೂ ಕೂಡ ಕೊಟ್ಟಿದ್ದಾರೆ ಅಲ್ವಾ ಸ್ನೇಹಿತರೆ. ಹಾಗಾದರೆ ಈ ಒಂದು ಟೇಬಲನ್ನು ನೀವು ಕರಗತವಾಗಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಜೇಬಲ್ಲಿ, ನಿಮ್ಮ ಪಾಕೆಟಲ್ಲಿ 2 ಅಥವಾ 3 ಅಂಕಗಳು ಖಚಿತವಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಟೇಬಲನ್ನು ನೀವು ಪರ್ಫೆಕ್ಟಾಗಿ ಫಸ್ಟು, ಓಕೆನಾ? ಹಾಗಾದರೆ ಈಗ ಈ 106ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ ಸೈನ್ ಆಫ್ A+B+C/2 ನ ಬೆಲೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಲ್ಲಿ ತ್ರಿಭುಜ ABCಯಲ್ಲಿ ಸೈನ್ A+B+C/2 ರ ಬೆಲೆ ಕೇಳಿದ್ದಾರೆ. ನಿಮಗೆ ತಕ್ಷಣ ನೀವು ತ್ರಿಭುಜ ಅಂತ ಕೊಟ್ಟ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು, ತ್ರಿಭುಜದಲ್ಲಿ 3 ಬಾಹುಗಳಿರುತ್ತವೆ. ತ್ರಿಭುಜದಲ್ಲಿ ಒಟ್ಟಾಗಿ 3 ಬಾಹುಗಳಿದ್ದಾವೆ ಅಂತ ನಿಮಗೆ ಗೊತ್ತಾಗಬೇಕು. ಓಕೆ ಅಲ್ವಾ? 3 ಶೃಂಗ ಬಿಂದುಗಳಿರುತ್ತವೆ ತ್ರಿಭುಜ ಅಂದ ತಕ್ಷಣ. ಇದು ಬೇಸಿಕ್ ಸ್ನೇಹಿತರೆ. ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕಾಗಿರೋದು, ತ್ರಿಭುಜದಲ್ಲಿ 3 ಶೃಂಗ ಬಿಂದುಗಳಿವೆ, 3 ಬಾಹುಗಳಿವೆ ಮತ್ತು 3 ಕೋನಗಳಿವೆ. ಇದು ತುಂಬ ಬೇಸಿಕ್ಕು. ಇದಂತೂ ಗೊತ್ತಿರಲೇಬೇಕು. ಇದು ತುಂಬ ಬೇಸಿಕ್ಕು. ಗೊತ್ತಿದ್ರೂ ಕೂಡ ನಾನು ಕಲ್ತಿದ್ದೀನಿ ಅನ್ನೋದಕ್ಕಿಂತ ಇದು ತುಂಬ ಬೇಸಿಕ್, ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇದರಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ. ಈಗ ಸೈನ್ A+B+C/2 ಇದರ ಬೆಲೆ ಕೇಳಿದ್ದಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ನಾನು ಆವಾಗಲೇ ಹೇಳಿದ್ದೀನಿ ಆ ಟೇಬಲ್ ನೋಡ್ಕೋಬೇಕು ಅಂತ. ನಾವು ಯಾವಾಗಲೂ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸನ್ನು ಡಿಗ್ರಿಗಳಲ್ಲಿ ನೋಡ್ತಾ ಹೋಗ್ತೀವಿ. ಸೈನ್ 0 ಡಿಗ್ರಿ, ಸೈನ್ 30 ಡಿಗ್ರಿ, ಸೈನ್
45 ಡಿಗ್ರಿ ಈ ಥರ ನೋಡ್ತಾ ಹೋಗ್ತೀವಲ್ವಾ, ಸೈನ್ 45 ಡಿಗ್ರಿ, ಸೈನ್ 60 ಡಿಗ್ರಿ ಈ ಥರ ನೋಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥದ್ದೇನು, ಅವರು ಕೋನಗಳನ್ನು ಕೊಟ್ಟಿದ್ದಾರೆ ಅಂತ ಸ್ನೇಹಿತರೆ. ಇದು ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಅನ್ನುವಂಥದ್ದೇನಿವು ಕೋನಗಳು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಈಗ ನೀವು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಇಂಪಾರ್ಟೆಂಟು, ಎ ಬಿ ಸಿ ಅಂದರೆ ತ್ರಿಭುಜದಲ್ಲಿರುವಂಥದ್ದೇ 3 ಕೋನಗಳು. ಹಾಗಾದರೆ 3 ಕೋನಗಳ ಅಳತೆ ಕೊಟ್ಟಿದ್ದಾರೆ. ಇಲ್ಲಿ 3 ಕೋನಗಳ ಅಳತೆ ಕೊಟ್ಟಿದ್ದಾರೆ. ಎಷ್ಟು, ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ 3 ಕೋನಗಳ ಅಳತೆಯನ್ನು ಕೂಡಿದ್ದಾರೆ. 3 ಕೋನಗಳನ್ನು ಕೂಡಿಸಿದಾಗ ಬಂದಿರುವಂಥದ್ದು ಎ ಪ್ಲಸ್ ಬಿ ಪ್ಲಸ್ ಸಿ. ಅದನ್ನು ಡಿವೈಡೆಡ್ ಬೈ 2 ಮಾಡಿದ್ದಾರೆ. ಆವಾಗ ಬರುವಂತಹ ಬೆಲೆ ಏನು ಅಂತ ನಾವು ಫೈಂಡ್ ಮಾಡಬೇಕು. ನಿಮಗೆಲ್ರಿಗೂ ತಿಳ್ಕೊಂಡಿರಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ತ್ರಿಭುಜದ ಒಳಕೋನಗಳ ಮೊತ್ತ, ಈ ಒಳಗಡೆ ಇರುವಂತಹ ಕೋನಗಳಿದಾವಲ್ಲ 3 ಕೋನಗಳು, ಈ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಈ ಪ್ರಶ್ನೆಗೆ ಇದು ತುಂಬ ಇಂಪಾರ್ಟೆಂಟು. ತ್ರಿಭುಜದ ಒಳಕೋನಗಳು, ಈ ಒಳಕೋನಗಳು ಎಷ್ಟಾದರೂ ಇರಲಿ, ಅವು 3 ಕೋನಗಳನ್ನು ಕೂಡಿಸಿದಾಗ ನಮಗೆ ಬರಬೇಕಾಗಿರೋಂಥ ಕೋನ ಎಷ್ಟು, 180 ಡಿಗ್ರಿ. ಇದು 60, ಇದು 60, ಇದು 63, 60 ಆದರೂ ಇರ್ಬೋದು. ಇದು 100 ಇದ್ದು ಇದು 40, ಇದು 40 ಆದರೂ ಇರ್ಬೋದು. ಅಥವಾ ಇದು 100 ಇದ್ದು ಇದು 40, ಇದು 40 ಆದರೂ ಇರ್ಬೋದು. ಅಥವಾ ಇದು 90 ಡಿಗ್ರಿ ಇದ್ದು ಇದು 45 ಡಿಗ್ರಿ, ಇದು 45 ಡಿಗ್ರಿ ಆದರೂ ಇರ್ಬೋದು. ಹೇಗಾದರೂ ಇರಲಿ, ಒಟ್ಟು 3 ಕೋನಗಳನ್ನು ಕೂಡಿಸಿದಾಗ ಅವುಗಳ ಮೊತ್ತ ನಮಗೆ ಎಷ್ಟು ಬರಬೇಕು, 180 ಡಿಗ್ರಿ. ಹಾಗಾದರೆ ಇಲ್ಲಿ ಈಸಿ ಆಗಿದೆ ನೋಡಿ ಸ್ನೇಹಿತರೆ. ಸೈನ್ ಅಂತ ಕೊಟ್ಟಿದ್ದಾರೆ, ಸೈನ್ ಹಂಗೆ ಬರ್ಕೊತೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 3 ಕೋನಗಳ ಮೊತ್ತ ಎಷ್ಟಿದೆ, 180 ಡಿಗ್ರಿ. ಅದು ನಮಗೆ ಗೊತ್ತಿದೆ. ಹಾಗಾಗಿ 180 ಡಿಗ್ರಿ. ಎ ಪ್ಲಸ್ ಬಿ ಪ್ಲಸ್ ಸಿ ಹೇಗೆ 180 ಆಯಿತು ಅಂತ ಹೇಳಿದ್ರೆ, ಅವ್ರು ಕೊಟ್ಟಿಲ್ಲ ವ್ಯಾಲ್ಯೂಸು. ಕೊಟ್ಟಿಲ್ಲದೆ ಇದ್ದರೂ ಪರವಾಗಿಲ್ಲ, ಬಟ್ ಅವ್ರು ಎಷ್ಟೇ ವ್ಯಾಲ್ಯೂ, ಇದು 50 ಆಗ್ಬಿಟ್ಟು ಇದು 65 ಆದರೂ ಇರಲಿ, ಎಷ್ಟಾದರೂ ಇರಲಿ, ನಮಗೆ ಅದು ಬೇಕಾಗಿಲ್ಲ. ನಮಗೆ ಬೇಕಾದ್ರೇನು, ಈ 3 ಕೋನಗಳನ್ನು ಕೂಡಿಸ್ಬೇಕು. ಆ 3 ಕೋನಗಳನ್ನು ಕೂಡಿಸಿದಾಗ ನಮಗೆ ಬರೋದು 180 ಡಿಗ್ರಿ. ಅದು ಎಷ್ಟಾದರೂ ಆಗಿರಲಿ, ಒಳಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೆಲೆ ಎಷ್ಟು, 180 ಡಿಗ್ರಿ ಡಿವೈಡೆಡ್ ಬೈ 2. ನಿಮ್ಗೆ ಗೊತ್ತಿದೆ ಭಾಗಾಕಾರ, 2 1 2 9 18, 0ಗೆ 0. ಹಾಗಾಗಿ ಸೈನ್ 90 ಡಿಗ್ರಿ. ಸೈನ್ 90 ಡಿಗ್ರಿ ನೋಡಿ ಸ್ನೇಹಿತರೆ. ಸೈನ್ 90 ಡಿಗ್ರಿಯ ಬೆಲೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಆ ಟೇಬಲಲ್ಲಿ ನೋಡ್ಕೋಬೇಕು. ಸೈನ್ 90 ಡಿಗ್ರಿಯ ಬೆಲೆ 1. ಸೈನ್ 90 ಡಿಗ್ರಿಯ ಬೆಲೆ 1 ಆಗಿರುತ್ತೆ ನೋಡಿ ಸ್ನೇಹಿತರೆ. ಇದೇ ಟೇಬಲ್ ಅದು. ಈ ಟೇಬಲಲ್ಲಿ ನೋಡಿ, ಸೈನ್ 90 ಡಿಗ್ರಿಯ ಬೆಲೆ 1. ಹಾಗಾಗಿ ಈ ಪ್ರಶ್ನೆಗೆ ಸೈನ್ ಎ ಪ್ಲಸ್ ಬಿ ಪ್ಲಸ್ ಸಿಯ ಸಿ ಡಿವೈಡೆಡ್ ಬೈ 2ನ ಬೆಲೆ 1 ಆಗಿದೆ ಸ್ನೇಹಿತರೆ. ಹಾಗಾದರೆ ತ್ರಿಭುಜ ಎ ಬಿ ಸಿಯಲ್ಲಿ ಸೈನ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇದರ ಬೆಲೆ 1 ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಿದ್ದೀನಿ. ಏನಾದರೂ ಅರ್ಥ ಆಗಿಲ್ಲ ಅಥವಾ ಯಾವುದಾದ್ರೂ ಪಾಯಿಂಟಲ್ಲಿ ನಿಮಗೆ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಇದೇ ರೀತಿ ಪ್ರಶ್ನೆಗಳಿಗೆ ಉತ್ತರ ಸುಲಭ ರೀತಿಯಲ್ಲಿ ನೀವು ಪ್ರಶ್ನೆಗಳನ್ನು ಬಿಡಿಸುವ ವಿಧಾನವನ್ನು ನೀವು ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.